ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಈಗ ಕರೆಕ್ಟಾಗಿ ಪೆಂಗಾಂಗ್ ಲೇಕಲ್ಲಿ ಇದ್ದೀವಿ ನಾವು. 3 Idiots ಫಿಲಮ್ ಶೂಟ್ ಆಗಿತ್ತಲ್ಲ ಈ ಜಾಗ. ಆಲ್ಮೋಸ್ಟ್ ಇದರಿಂದನೇ ಪಚಾದುಂಗ ಮೇರೆ ಆಡಿಯನ್ಸ್ಗೂ ಕುಚ್ ಬೋಲ್ನೆ ತೋ ಅಮೀರ್ ಖಾನ್ ಇದರಿಂದನೇ ನೋಡಿ. ಈ ಸ್ಕೂಟ್ರು ರ್ಯಾಂಚೋ ಸ್ಕೂಲ್ ಒಂದಿದೆ, ರ್ಯಾಂಚೋ ಸ್ಕೂಲಿಗೆ ಫಸ್ಟೇ ಹೋಗಿದ್ದೀವಿ. ಇಲ್ಲಿ ನೋಡಿ 3 Idiots ಫೇಮಸ್ ಸ್ಪಾಟ್. ಓಲ್ ಈಸ್ ವೆಲ್ ಇದೊಂದು ಸ್ಪಾಟು, ಇದು ಮಸ್ತ್ ಸ್ಪಾಟು. ಇದಾದಮೇಲೆ ಮತ್ತೊಂದು ಸ್ಪಾಟ್. ಇಲ್ಲೂ ದುಡ್ಡು ಕೇಳ್ತಾ ಇದ್ದಾರೆ. ಇಲ್ಲೆಲ್ಲ 50 ರೂಪಾಯಿ ಅಂತ ಪರ್ಸನ್ಗೆ. ಈ ಥರ ತುಂಬ ಕಡೆ ಮಾಡಿಬಿಟ್ಟಾರೆ. ಅದ್ರ ರಿಯಲ್ ಶೂಟ್ ಆಗಿರೋದು ಇಲ್ಲೇ ಪ್ಯಾಂಗಾಂಗ್ ಲಾಸ್ಟ್. ಆಲ್ಮೋಸ್ಟ್ ಈ ಲೇಕು ಎಂಡ್ ಆಗುತ್ತೆ. ಅಂದರೆ ಇಂಡಿಯಾಗದ್ದು ಅರ್ಧ ಇದೆ, ಚೈನಾದ ಅರ್ಧ ಇದೆ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಇದೇ ಲಾಸ್ಟ್ ವಿಲೇಜು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಚೀನಾ ಬಾರ್ಡ್ರು ಕಾಣಿಸುತ್ತೆ. ಇಲ್ಲಿ ನೋಡಿ ವಾಟ್ರು ಇದೆಲ್ಲ ಸ್ನೋ ಇದೆಯಲ್ಲ, ಸ್ನೋ ಎಲ್ಲ ಮೆಲ್ಟಾಗಿ ಬಂದಿರೋದು. ಫುಲ್ಲು ಕ್ರಿಸ್ಟಲ್ ಕ್ಲಿಯರ್ ಇದೆ. ಬಟ್ ಆದರೆ ತೆಗ್ದು ಮುಖ ತೊಳ್ಕೊಳಕ್ಕೋಗಲ್ಲ, ಅಷ್ಟು ಕೋಲ್ಡ್ ಇದೆ. ಮುಖ ಎಲ್ಲ ಫುಲ್ ಫ್ರೀಸ್ ಆಗಿಬಿಡೋದು ಎಲ್ಲ. ಇಲ್ಲಿ ನೋಡಿ ಇಂಡಿಯಾಸ್ ಫ್ಲ್ಯಾಗ್ ನಮ್ಮದು, ಜೈ ಹಿಂದ್. ಇವ್ರದ್ದೆಲ್ಲ ಫೋಟೋ ಶೂಟ್ ನಡೀತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಚೀನಾ ಬಾರ್ಡ್ರು ತುರ್ಕ್ ಅಂತಲೇ ಏನೋ ಒಂದು ಐತೆ ಊರು. ಇಲ್ಲೆಲ್ಲ ಹೆಸರು ಬಾಯಿಗೆ ಬರೋಲ್ಲ. ಆ ಜಾಗಕ್ಕೆ ಹೋಗಿ ಫೋಟೋ ಶೂಟ್ ಎಲ್ಲ ಮಾಡಿ ವಿಡಿಯೋ ಮಾಡಿಬಿಡ್ತೀವಿ. ನೋಡಿ ಗೈಸ್, ಇಲ್ಲಿ ನೀರು ಎಷ್ಟು ಕ್ಲಿಯರ್ ಇದೆ ಅಂತ. ಇನ್ನೂ ಕ್ರಿಸ್ಟಲ್ ಕ್ಲಿಯರ್ ಇದೆ ನೀರೆಲ್ಲ ಇಲ್ಲಿ. ಇದು ಏನೋ ನಾನು ನಮ್ಮೂರು ಕೆರೆ ಕಂಸಂದ್ರ ಕೆರೆ ಇದ್ದಂಗೆ ಒಂದು 2-3 ಅಷ್ಟು ದೊಡ್ಡದಿರ್ಬೋದು ಅಂದ್ಕೊಂಡೆ. ನೋಡಿದ್ರೆ ಒಳ್ಳೆ ಅರ್ಧ ಸಮುದ್ರ ಇದ್ದಂಗೆ ಐತೆ ಗೈಸ್. ಇದು ಫುಲ್ಲು ದೊಡ್ಡದು ಗೈಸ್. ಇದು ಈ ಕಡೆಯಿಂದ ಆ ಕಡೆ ಬಾರ್ಡ್ರ್ ದಾಟಿದ್ರೆ ನಮ್ಮ ಚೀನಾ ಬಾರ್ಡ್ರ್ ಐತಿ ಈ ಕಡೆ. ಆಮೇಲೆ ತೋರಿಸ್ತೀನಿ ನೋಡ್ರಿ ಎಷ್ಟು ದೊಡ್ಡದಿದೆ ಅಂತ. ಈಗ ಹೊರಟಿದ್ದೀವಿ ಪೆಂಗಾಂಗಿಂದ ಸೀದಾ ತುಟ್ಟೂರು ಅಂತ. ನಮ್ಮದು ಇಂಡಿಯಾದ ಚೈನಾದ ಬಾರ್ಡ್ರ್ ಕಾಣುತ್ತಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗೋ ದಾರಿಯಲ್ಲಿ ಒಂದು ಕಡೆ ವಾಟ್ರ್ ನೋಡಿದ್ವಿ. ಇದು ಪೆಂಗಾಂಗ್ ಲೇಕೆ ಹೆಂಗಿದೆ ಅಂದರೆ ಫಿಲಮಲ್ಲೆಲ್ಲ ಎಡಿಟ್ ಆದಮೇಲೆ ವಾಟ್ರ್ ಕಾಣುತ್ತಲ್ಲ, ಫುಲ್ಲು ಬ್ಲೂ ವಾಟರು. ಆ ಥರ ಕ್ರಿಸ್ಟಲ್ ಕ್ಲಿಯರ್, ಫುಲ್ಲು ಬ್ಲೂ ವಾಟ್ರ್. ಅದು ಎಕ್ಸ್ಪೀರಿಯನ್ಸ್ ನಮ್ದು ಹೇಗೆ ಹೇಳೋಕ್ಕೆ ಬರೋಲ್ಲ. ಬಟ್ ಆದರೆ ಸೈಜಾಗಿದೆ, ಮಸ್ತಾಗಿದೆ. ಅದು ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ ನೋಡಿ. ಅಲ್ಲಿ ಇನ್ನೂ ಎಷ್ಟೆಷ್ಟು ವಾಟರ್ ಕ್ರಾಸಿಂಗ್ ಮಾಡೋದಿದೆ ಗೊತ್ತಿಲ್ಲ. ನಮ್ಮ ಗಾಡಿಗಳು ಬೇರೆ, ನಂದು RX, ಒಂದು ಬುಲೆಟ್. ಪಾಪ ಒಂದು ಬುಲೆಟ್ ಒಂದು ಸತಿನೂ ಕೈ ಕೊಟ್ಟಿಲ್ಲ. ನನ್ನ RX ಆದರೂ ಕೊಟ್ಟು ಒಂದು ಸ್ವಲ್ಪ. ಕೈ ಕೊಡಬೇಕಾ ಕೊಡಬಾರ್ದ? ನಿನಗೆ ಕೈ ಕೊಡಬಾರ್ದು. ಎಷ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ರೆ ಶೂ ಇಲ್ಲ ಐತಾ? ನಕ್ಕನ್ ಬೀಳ್ಸ್ಕೊಂಬಿಟ್ಟ ಅನ್ಕೊಂಡೆ ನಾನು. ಅಕ್ಕನ್ ಬೀಳ್ಸ್ಕೊಂಡು ಹೋಗಿದ್ದ, ಎತ್ಕೊಂಡ್ ಬಂದಿದ್ದು. ಹೌದಾ? आपकी शू का है?
Hey, shoe किधर है? Only cover is it? किधर तो पीछे तो कम ही है, कम है, watch here. बाहर नोट भर ले. यार क्या पीछे है? दे दो पीछे. क्या कर रहा है? तुम्हारा शू किधर है? पीछे शू. ओए इधर गए ಮುನ್ನೂಸ್ಕೊಳ್ಳಾಯ್ತು ಬಾ. गया साला ಬ್ಯಾಂಗ್ಳೂರ್. बेंगलुरु से ये हमें लेके हम्म? ये लेके ಯಾ ಕುದುರೆ. सच में ओ यामाहा RX 135 5 वो होम स्टे तुम्हारा इसी लगा हुआ है इधर में। हरियाणा से हूँ बैंड चोद। अबे ओ ए दिल्ली से हूँ बैंड अरे मुझका पन्नी लगा रहा ಅಲ್ಲೋಳ ನನ್ನ ಅಕ್ಕನಲ್ಲೆಲ್ಲ ಮೋಡನೇ ಇಲ್ಲ ಕವರ್ तेरा ಹಾಕೊಂಡು दोस्त बीमार है बैंड चोद तू हल्ले जा रहा है। ಬಿತ್ತು ಅದಕ್ಕೆ ಕ್ಯಾಮ್ರಾ ಬಿಚ್ಕೊಂಡು ಕೈ ಹಿಡ್ಕೊಂಡಿರೋದು. इसका दोस्त दीपक का दोस्त वहाँ एडमिट ले रहे बैंड चोद अकेला हल्ले जा रहा है। ಗುರು ಅವನ್ ಶಿಷ್ಯ ಏನ್ ಮಾಡೋನ್ ಗೊತ್ತಾವತ್ತು, ಚೈನ್ ಕ್ಲೀನ್ ಮಾಡಕ್ ಹೋಗ್ಬಿಟ್ಟು ಇಷ್ಟುದ್ದ ಬೆಳ್ಲಿಕ್ ಬಿಟ್ಟು ಎಷ್ಟ್ ಮಾತಾಡ್ದ ಗೊತ್ತಾ? ಮಾಡ್ಕೊಂಡ್ಬಿಟ್ಟವನೆ ನಮ್ ಜೊತೆ ಇದ್ದವನು ಯಾರೋ ಪಂಜಾಬ್ ಅವ್ರಿಗೆ ಸಿಕ್ಕಿದಕ್ಕೆ ಪಂಜಾಬ್ ಜೊತೆ ಹೊರಟದ. देख ये बैंड का लड़ा इसको पन्नी भी बांधना नहीं आता इसको बेचो। दो आदमी तो इसको पन्नी बांधने के लिए चाहिए। सुनो इसको ना साले को फीड करके डाल देना इसको, बैंड चोद जाएगी यार। वो बैंड देखो तितली है उड़ जाएगी। कहीं बारिश ना आ रही। ಹೆಂಗಿತ್ತು ಗುರು ರೋಡು? ರೆಡಿ ಗೈಸ್ ಟಿಬೆಟಿಯನ್ ಮಸ್ಟಿಫ್ ಟಿಬೆಟಿಯನ್ ಮಸ್ಟಿಫ್ಸ್. ಅರೆ ಬಾ ಸರಿ ಇಲ್ಲ ಗೈಸ್ ಇಲ್ಲಿ ನಾಯಿಗಳ ಮುಟ್ರೆ ಬಾಯಕ್ಕೆ ಕೈ ತುಂಬಾ ಬಾಯಿ ಆಗ್ತದೆ ಅದು. ಪ್ರೀತಿಯಿಂದ ಆಗ್ತಾವಾದ್ರೆ ಕಚ್ಚಕ್ ಬರುತ್ತೆ. ಕಚ್ಚಲ್ಲ. ನಿನ್ನೆ ರಾತ್ರಿ ಒಬ್ಬ ಹೆಂಗಿದ್ದ ಗುರು, ಒಳ್ಳೆ ಗೋಲ್ಡನ್ ಅವರ್ ಇದ್ದಂಗಿದ್ದ. ಕನ್ನಡದವರ ತೆಲುಗು ಗುರು. ಕನ್ನಡ ಕೊಯ್ನೇಜ್ ಅಂತ ಇದೆ. ಯಾರಿಲ್ಲ ಎಕ್ಕಡೊಂದೇನ ಕನ್ನಡ ಬರುತ್ತೆ. ಯಾವೂರಣ್ಣ? ಯಾವೂರು? ಆಂಧ್ರ ఏలూరు విజయవాడ ಬಂದೆ. కొంచెం కొంచెం తెలుగు తెలుసు, కొంచెం కొంచెం తెలుగు తెలుసు నాకు. తెలుగే మాట్లాడేది అంట మా ఇంట్లో వేరే మరి తెలుగు. ನಾನು ಬೆಂಗಳೂರು ಒಂದು ವರ್ಕ್ ಮಾಡಿದ್ದೆ. बारिश आएगी तो बादल हो रहा है इसलिए। ಅಲ್ಲಿ ನೋಡಿ ಗೈಸ್, ರಾಕೇಶ್ ಬಾ ಗಾಡಿ ನಿಂತ್ಕೊಂಡು ನೋಡ್ತಾ ಅವರೆಲ್ಲ. ಅದ್ರವ್ರು ನೋಡಿದ್ರು, ರಾಕೇಶ್ ಬಾ ಕೈ ಕೊಟ್ಟು ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು ಹೋದ್ರು ಎಲ್ಲ. ಶಬಾಷ್ ಮರಿ ನೀನು ಸೂಪರಾಗಿ ಬಂದಿದ್ಯಾ ಅಂತ. ಎಲ್ಲಿಗೆ ಬಂದೆ ಬ್ರೋ? ನಾನ್ಲೆಗೆ ಹೋಗೋ ರೂಟಲ್ಲಿ. ನಾನ್ಲೆ ಅಲ್ಲ ಗೈಸ್, ನಾನ್ಲೆ ಅಂತಂದ್ರೆ ಹೋಗೋ ರೂಟಲ್ಲಿ ರೆಸ್ಟೋರೆಂಟಲ್ಲಿ ಇದ್ವಿ. ಇದೆ ಲಾಸ್ಟ್ ಮುಂದೇನು ಊಟ ಗೀಟ ಸಿಗಲ್ಲ. ಬಂದಿದ್ದು ರೇಟರ್ಸ್ ಎಲ್ಲ ಸ್ಟಿಕ್ಕರ್ ಹಚ್ತಾರೆ ನೋಡಿ. ಯೂಟ್ಯೂಬ್ ಚಾನಲ್ಸ್ ಅವರು ಕರ್ನಾಟಕದೆಲ್ಲ ಬೆಜ್ಜ ನೋಡಿದೆ ಗೈಸ್ ನಾವು. ಯಾರು ನೋಡಿದೆ ಜ್ಞಾಪಕ ಇಲ್ಲ ಹೆಸರು. ಅಲ್ಲಿಗೆ ಯಾವುದು ಕಣ್ಣಿಗೆ ಕಾಣಿಸ್ತಿಲ್ಲ. ಕನ್ನಡದೆಲ್ಲ ಒಂದೊಂದು ರೆಸ್ಟೋರೆಂಟಲ್ಲಿ ಮಸ್ತಾಗಿ ಬರ್ದಿದ್ದಾರೆ ಗೈಸ್. ಕನ್ನಡ, ಕಸ್ತೂರಿ ಕನ್ನಡ ಅಂತ ಎಲ್ಲ ಮಸ್ತಾಗಿ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ಊಟ ಮಾಡಿ ಹಾನ್ಲೆ ಹೋಗ್ತಾ ಇದೀವಿ. ಹಾನ್ಲೆ ಹೋಗೋ ರೂಟಲ್ಲಿ ಪೆಟ್ರೋಲ್ ಇಲ್ಲ ಅಂತ ಅಲ್ಲೆಲ್ಲ ಒಂದು ಕಡೆ ನ್ಯೂಮಾದಲ್ಲಿ ಪೆಟ್ರೋಲ್ ಇಟ್ಕೊಬೇಕು. ಒಂದು 20 ಮಿನಿಟ್ಸ್ ಟೋಟಲ್ 40 ಕಿಲೋಮೀಟರ್ ಮುಂದೆ ಹೋಗಿ ಪೆಟ್ರೋಲ್ ತೊಗೊಂಡು ಸೀದಾ ಹಾನ್ಲೆ ಸ್ಟೇ ಮಾಡಿ ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ವರ್ಲ್ಡ್ ಹೈಯೆಸ್ಟ್ ಪೀಕ್ ಪಾಯಿಂಟಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ ನೋಡಿ. ನೋಡ್ಬೇಕು ಏನು ಮಾಡಬೇಕು.
ನೋಡಿ ಗೈಸ್, ಇವತ್ತು ಬಂದಿದ್ದು ರೋಡ್ ಅಂತೂ, ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಇವಾಗವರೆಗೂ ಓಡಿಸಿರೋ ರೋಡ್ ಅಂತೂ ಲೈಫಲ್ಲಿ ಯಾವತ್ತೂ ನೋಡಿಲ್ಲ ನಾನಂತೂ. ಆ ಥರ ಇತ್ತು ಎಕ್ಸ್ಪೀರಿಯೆನ್ಸ್, ಮಸ್ತ್ ಎಕ್ಸ್ಪೀರಿಯೆನ್ಸ್ ರೋಡ್ ಇವತ್ತು. ನೋಡ್ರಿ, ಒಂದು ಅಂಗಡಿ ಇಲ್ಲ, ಒಂದು ಜನನೂ ಸಿಗಲ್ಲ. ಅಲ್ಲ, ರೋಡ್ ಮಿಸ್ ಆಯಿತು ಅಂದ್ರೂ ಹೇಳೋಕ್ಕೂ ಜನ ಸಿಗಲ್ಲ. ಅಲ್ಲಂತೂ ಸ್ವಲ್ಪ ದೂರ ಹಿಂದೆ ಅಂತೂ ಅದು ಯಾವುದೋ ಇದಿತ್ತಪ್ಪ ರೋಡು, ಮಣ್ಣು ರೋಡು. ಟೈರ್ ರೂಟ್ ನೋಡ್ಕೊಂಡು ಬರ್ಬೇಕಷ್ಟೇ, ಗಾಡಿಗಳು ಹೋಗಿರೋ ದಾರಿ ನೋಡಿಕೊಂಡು ಓಡಾಡ್ಕೊಂಡು ಬರ್ಬೇಕಷ್ಟೆ. ನಾನು ರಾಕೇಶ್ ಚೆನ್ನಾಗಿ ಚಚ್ಕೊಂಬಂದು ಒಂದು ರೋಡಲ್ಲಿ ಸಖತ್ತಾಗಿತ್ತು, ಒಳ್ಳೆ ಖುಷಿ ಆದ. ಇಬ್ರು ಆಟ ಆಡ್ಕೊಂಬಂದ ರೋಡಲ್ಲಿ. ನಮ್ಮ ಹುಡುಗರು ಇಬ್ಬರು ಸಿಕ್ಕಿಲ್ಲ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ಇಬ್ಬರು. ಬಾಯ್, ನನಗೆ ಏನು ಖುಷಿ ಆಯ್ತು ಎಲ್ಲ ಗೊತ್ತಿಲ್ಲ. ನಾನು RX-ಗೆ ಮಾತ್ರ ಫುಲ್ಲು ಮರ್ಯಾದೆ. ನನ್ನ RX-ಗೆ ಮರ್ಯಾದೆ. ನಾವು ಅಲ್ಲಂತೂ ಚೆಕ್ ಪೋಸ್ಟಲ್ಲಿ ಪೊಲೀಸ್ನವರೆಲ್ಲ ನಿಲ್ಸ್ಕೊಂಡು ಮಾತಾಡಿಸ್ತಾರೆ. ಅವ್ರು ಬಂದ್ಬಿಟ್ಟು, ಗುರು ಇಬ್ರು RX ತಂದ್ಬಿಡೋದಂತ ನಿಜ ಹೇಳಿದ್ರು ಗುರು ಬಂದ್ಬಿಟ್ಟು. ಅದೇ ಬಾಣ್ಲಿ ಹಾಕೊಂಡು ಫುಲ್ ಟ್ರಿಮ್ ಶೇವ್ ಮಾಡ್ಕೊಂಡಿದ್ರಲ್ಲ. ನಿಜವಾಗ್ಲೂ ಎಕ್ಸ್ಪಲ್ಸು ಹಂಗೆ ಹೊಡಿಯಲ್ಲ, ಆ ಥರ ಓಡಿಸ್ತಾ ಇದೀವಿ. ಏನಾಗೋದು ಗೊತ್ತಿಲ್ಲ, ಗಾಡಿ ಮಾತ್ರ ಸೈಕಾಗಿ ಹೊಡಿತಾ ಇದೀವಿ. ಗಾಡಿ ಎಲ್ಲೇನಾದರೆ ನಮ್ಮ ಲಕ್ ಚೆನ್ನಾಗಿದೆ, ಏನೋ ಆಟಾಡ್ತಾ ಇದೀವಿ. ಇಲ್ಲೆಲ್ಲ ನಿಜವಾಗ್ಲೂ RX ಎಲ್ಲ ಸೆಟ್ ಆಗಲ್ಲ ಗೈಸ್. ಅದು ಬೆಂಗಳೂರಿಂದ ಇಲ್ಲಿಗೆ, ಡೆಲ್ಲಿಯಿಂದ ಇಲ್ಲಿಗೆ ಸಾರಿ, ನಾವು ಆಲ್ಮೋಸ್ಟ್ ಎಲ್ಲರ ಹತ್ರ ದೆಂಗ್ಬಿಟ್ಟಿದ್ದೀವಿ. ಅದಂತೂ ಮಸ್ತಾಗಿ ಡೌ ಹೊಡೆದಿದ್ದೀವಿ, ಬೆಂಗಳೂರಿಂದನೇ ಬಂದಿದ್ದೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ಹೇಳಿದಕ್ಕಾದ್ರೂ ಹೋಗೋ ಟೈಮಲ್ಲಿ ನಾವು ಆದರೆ ಇಲ್ಲಿಂದ ಬೆಂಗಳೂರಿಗೆ ಹೊಡೆದ್ವಿ. ನಾವು ಹೇಳಂಗಿಲ್ಲ, ಗೊತ್ತಿಲ್ಲ. ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಆದರೆ ಮಾಡ್ತೀವಿ. ಆದರೂ ಈಗ 100 ಕಿಲೋಮೀಟ್ರ್ ಹೋಗಕ್ಕೂ ಒಂದು ದಿವಸ ಬೇಕು, ಆ ಥರ ರೋಡು. ನನ್ನ ಗಾಡಿ ಕಾರ್ ಬಿಟ್ರೆ ಲೆವಲ್ಗೆ ನೀರು ಬರುತ್ತೆ. ಹಿಮಾಲಯನವರೇ ನನ್ನ ಮಕ್ಕಳು ಆಚೆ ಈಚೆ ಹಿಂದೆ ಮುಂದೆ ನೋಡ್ಕೊಂಡು ಆಟ ಆಡ್ತಾ ಇರ್ತಾರೆ. ನಾನು ಗಾಡಿನ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಎಲ್ಲರೂ ನಿಂತ್ಕೊಂಡು ಹಿಂಗೆ ಕ್ಲಾಪ್ಸ್ ಹೊಡಿತಾರೆ, ಕ್ಲಾಪ್ಸ್. ಫುಲ್ಲು ಖುಷಿ ಗಾಯ್ಸ್, ಮಾತ್ರ ಮಸ್ತಿವೆ ಜಾಗ. ನಮ್ಮ ಹುಡುಗರು ಜಾತ್ರೆ ಜಪಾನ್ ಕಾಯ್ಸ್ ಬಂದರು, ಹಂಗೆ ಓಡಿಸ್ಬಿಡ್ಬೇಕು, ಇಲ್ಲಾರೆ ಇಲ್ಲೊಂದು ಅರ್ಧ ಗಂಟೆ 1 ಅವರ್ ಮಾಡ್ಬಿಡ್ತಾರೆ. ಓಡಿಸ್ಬಿಡೋಣ. ಹಾಂ, ಜಾವ ಭಯ್ಯ, ನಿಲ್ಸ್ಬೇಡ, ಲೇಟ್ ಆಯ್ತ್ಕೊಂಡ್ರು. ನೋಡಿ ಗೈಸ್, ಇದು ಹಾಂಗ್ಲೆಗೆ ಮುಂದೆ ಸ್ಟೇ ಆಗಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಪೆಂಗಾಂಗಿಂದ ಹಾಂಗ್ಲೆಗೆ ಬಂದಿದ್ದೀವಿ. ಹಾಂಗ್ಲೆಯಿಂದ ಯಾವುದೋ ಪ್ಲೇಸಪ್ಪ, ಅದು ಬಾಯಿಗೆ ಬರ್ತಿಲ್ಲ. ಜಪಾನ್ ಇಂಡಿಯನ್ದು ಫಸ್ಟು ಲಾರ್ಜೆಸ್ಟ್, ಅದೇ ಫಸ್ಟಿಗೆ ಇದ್ದಿಲ್ಲ ಅದು, ಏನಿದೆ ಹೆಸರು ಬರ್ತಿಲ್ಲ, ನಾನು ನಾಳೆನೇ ಹೇಳ್ತೀನಿ. ಲೌಡಾಗಿತ್ತು ಹೆಸರಿಗೆ. ನೋಡಿ ಬಂದ್ವಿ, ಇಡೀ ಹಾನ್ಲೆಯಲ್ಲಿ ಎಲ್ಲೂ ರೂಮ್ ಇಲ್ಲ. ನಮ್ದು 2 ಟೆಂಟ್ ಇದೆ, ಅವಯ್ಯ ಒಂದು ಹಾಕೊಂಡವ್ರಲ್ಲಿ ಕಾಣಿಸ್ತಿಲ್ಲ ಅನ್ಕೊತೀನಿ. ನಾವೊಂದು ಹಾಕೊಂಡಿದ್ದೀವಿ. ಸೋಮಾರಿ ನನ್ನ ಮಕ್ಕಳು ಅಂದರೆ, ಊಟ ಬೇಕಾದ್ರೆ ಮಾಡಿ ಉಳಿದಾದ್ಮೇಲೆ ಬೇಕಾದ್ರೆ ಹೇಳ್ರಿ, ನಾವು ತಿಂತೀವಿ, ನೀವು ಮಾಡ್ಕೊಳ್ರಿ ಅಂದರು. ಅದಕ್ಕೆ ನಾವು ಇಷ್ಟು ಮ್ಯಾಗಿ ಹಾಕ್ಕೊಂಡಿದ್ದೀವಿ, ಸರಿಯಾಗಿ ತಿಂತೀವಿ, ಸ್ಟಾರ್ಟಲ್ಲಿ ಉಳಿಸಿ ಅವಾಗ ಮಾಡ್ತೀನಿ ನನ್ನ ಮಕ್ಳಿಗೆ. ಓಕೆ ಗೈಸ್, ಬೆಳಗ್ಗೆ ಸ್ಟಾರ್ಟಿಂಗ್ ಮಾರ್ನಿಂಗ್ ಎದ್ದು ಸೀದಾ ಟಾಪ್ ಹಿಲ್ಸ್ ಹೋಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾನಂತೀವನು. ಬಾಯ್.